ವೇಟ್ ಆಂಟಿ, ಯಾಕೆ ಪ್ರೀತಿ ಇದೆಲ್ಲ? ಯಾಕೆ ಅಂದ್ರೆ ಏನು ಆಂಟಿ, ದ ಗ್ರೇಟ್ ವಾಗ್ದೇವಿ ಮುಂದೆ ಯಾರಾದ್ರೂ ತಲೆ ತಗ್ಗಿಸ್ಲೇಬೇಕು. ಕೊನೆಗೆ ಆ ಮೃತ್ಯು ಕೂಡ ನಿಮ್ ಮುಂದೆ ತಲೆ ಬಾಗ್ತು. ಅಂಥದ್ರಲ್ಲಿ ನಿಮಗ್ ದೃಷ್ಟಿ ತೆಗೆದೆ ಹೇಗಿರ್ಲಿ ನಾನು? ಓಹೋ, ಇದಕ್ಕೇನಾ ಎಲ್ರಿಗಿಂತ ಮುಂಚೆ ಮನೆಗೆ ಬಂದಿದ್ದು? ನಾನು ಅನ್ಕೊಂಡೇ ಇರಲಿಲ್ಲ. ಛೇ, ಇಂಥ ಇಂಪ್ರೆಸ್ ಮಾಡೋ ಐಡಿಯಾಗಳು ನನಗೆ ಯಾಕೆ ಬರಲ್ಲ? ಏನಮ್ಮ ಇದು, ಪ್ರೀತಿ ಬದಲಾಗಿರೋದು ನಿಜನಾ? ನಿಜ ಅಂತ ನಂಬ್ಸಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾಳೆ ಅಮ್ಮ. ನೋಡೋಣ. ಇಷ್ಟು ದಿನ ನೀವಿಲ್ದೆ ಈ ಮನೆ ಟಿವಿನೇ ಇಲ್ದಿರೋ ಗರ್ಭಗುಡಿ ಥರ ಇತ್ತು ಆಂಟಿ. ನನಗಂತೂ ಮನೆಗೆ ಬರೋಕೆ ಮನ್ಸಾಗ್ತಿರ್ಲಿಲ್ಲ. ಅಲ್ಲೇ ಹಾಸ್ಪಿಟಲಲ್ಲೇ ಇರ್ತಿದ್ದೆ. ಅದೇನು ಅವಾಗವಾಗ ಹಾಸ್ಪಿಟಲಲ್ಲಿ ನೀನ್ ಸಡನ್ ಆಗಿ ಮಿಸ್ ಆಗ್ತಿದ್ರೆ ಮನೆಗೆ ಬರ್ತಿದ್ಯೇನೋ ಅನ್ಕೋತಿದ್ದೆ. ನೋವಿ ವನಜಕ್ಕ, ಆಂಟಿಯಿಂದಾನೇ ಈ ಮನೆಗೆ ಬಂದಿದ್ದು. ಈಗ ಆಂಟಿನೇ ಇಲ್ಲದೆ ಈ ಮನೇಲಿ ನಾನು ಹೇಗಿರಕ್ಕಾಗತ್ತೆ ಹೇಳಿ? ನೀನಿಲ್ಲಿರೋದಕ್ಕೆ ನಿನ್ನ ಕ್ಯಾರೆಕ್ಟರ್ ಬಿಹೇವಿಯರೇ ಸಾಕು ಪ್ರೀತಿ, ನಥಿಂಗ್ ಎಲ್ಸ್. ಅಮ್ಮ ಪ್ರೀತಿ, ನೀನ್ ಸ್ವಲ್ಪ ಪಕ್ಕಕ್ಕೆ ಹೋದ್ರೆ ನಾವು ಇವಳನ್ನ ಒಳಗಡೆ ಕರ್ಕೊಂಡು ಬರ್ತೀವಿ. ಶೋರ್ ಅಂಕಲ್. ಯಾ ರಾಹುಲ್. ದಿಸ್ ಇಸ್ ನಾಟ್ ಫೇರ್ ಪ್ರೀತಿ. ದೊಡ್ಡ ಸೊಸೆ ಆಗಿ ನನ್ಗೆ ರೆಸ್ಪೆಕ್ಟ್ ಇಲ್ಲ ಅಂತ ಹೇಳಿ ನೀನೇ ಹೀಗೆ ಬಿಹೇವ್ ಮಾಡಿದ್ರೆ ಹೇಗೆ? ನಾನೇನ್ ಮಾಡ್ದೆ ಅಕ್ಕ? ಈ ದೃಷ್ಟಿ ಪ್ರೋಗ್ರಾಮ್ ಬಗ್ಗೆ ನನಗ್ ಮೊದ್ಲೇನೆ ಹೇಳಿದಿದ್ರೆ ನಾನು ಕೂಡ ನನ್ ಜೊತೆಲಿ ಪಾರ್ಟಿಸಿಪೇಟ್ ಮಾಡಿ ಇಂಪ್ರೆಷನ್ ತಗೊಂಡು ಈ ಮನೇಲಿ ಕರಿ ಲೀಫ್ ಇಮೇಜ್ ಇಂದ ತಪ್ಪಿಸ್ಕೊತಿದ್ನಲ್ಲ. ಅಕ್ಕ, ಇದೆಲ್ಲ ಮೊದಲೇ ಪ್ಲಾನ್ ಮಾಡಿದ್ದಲ್ಲ. ನನ್ನ ಅಮ್ಮ ಈಗಷ್ಟೇ ಕಾಲ್ ಮಾಡಿದ್ದಕ್ಕೆ ಮಾಡಿದ್ದು. ದಟ್ಸ್ ಇಟ್. ಅವ್ರವ್ರ ಪ್ಲಾನಿಂಗ್ ಅವರೇ ಮಾಡ್ಕೋತಾರೆ. ಅಮ್ಮ, ಈಗಿರೋ ಪರಿಸ್ಥಿತಿಯಲ್ಲಿ ಮೇಲಕ್ಕೆ ಹೋಗೋದು ಬರೋದು ತುಂಬಾನೇ ಕಷ್ಟ ಆಗ್ಬಿಡತ್ತೆ. ಅದಕ್ಕೆ ನಿಮ್ಮಮ್ಮವ್ರಿಗೆ ಮೇಲ್ಗಡೆ ರೂಮ್ಗಿಂತ ಕೆಳಗಡೆ ರೂಮಲ್ಲೇ ಇರೋದಕ್ಕೆ ಹೇಳಮ್ಮ. ಸರಿ ಮಾವ. ಸರಿ ಅಂತ ನೀನಲ್ಲಮ್ಮ ಹೇಳ್ಬೇಕಾಗಿರೋದು. ನನಗೇನು ಅಭ್ಯಂತರ ಇಲ್ಲ ವಾಣಿ. ಆಲೋಚಿಸಿ ತಗೊಂಡಂತ ನಿರ್ಧಾರಕ್ಕೆ ನನ್ನ ಗೌರವ ಯಾವತ್ತೂ ಇರುತ್ತೆ. ಸರಿನಮ್ಮ, ಒಳಗೆ ಕರ್ಕೊಂಡು ಹೋಗು. ಪ್ರೀತಿ ಮೇಲೆ ಡೌಟ್ ಇರೋದ್ರಿಂದನೋ ಏನೋ ಗೊತ್ತಿಲ್ಲ, ಆದ್ರೆ ಅವಳ ನಡವಳಿಕೆ ನೋಡ್ತಿದ್ರೆ ಪ್ರತಿ ಮೂಮೆಂಟು ತುಂಬಾ ಸಸ್ಪಿಷಿಯಸ್ ಆಗಿದೆ ಅಣ್ಣ. ಸ್ವಲ್ಪ ದಿನ ಕ್ಲೋಸ್ ಆಗಿ ಮಾನಿಟರ್ ಮಾಡೋಣ.
ಆಗ್ಲೇ ನಿಜ ಏನು ಅಂತ ಗೊತ್ತಾಗುತ್ತೆ ನಮಗೆ. ಮನೇಲಿ ಇಷ್ಟೊಂದು ಜನ ಕೆಲ್ಸದವ್ರು ಇರ್ಬೇಕಾದ್ರೆ ನಿನಗೇನಕ್ಕಿದೆಲ್ಲ? ನಮ್ ಕೆಲ್ಸನೂ ಕೆಲ್ಸದವ್ರ ಹತ್ರ ಮಾಡಿಸ್ಕೊಳ್ಳೋ ಕರ್ಮ ಇಲ್ದೇ ಇರೋದಕ್ಕೆ. ಕರ್ಮ ಅಲ್ಲ, ಆಕ್ಟಿಂಗ್. ಆಂಟಿ ಮುಂದೆ ಎಲ್ಲ ಕೆಲಸ ನೀನೇ ಮಾಡ್ತಿರೋ ಹಾಗೆ ನಟಿಸ್ತಾ ನೀನಂತ ಒಳ್ಳೆ ಸೊಸೆ ಇಲ್ಲ ಅಂತ ಅನ್ಸ್ಕೊಳ್ಳೋದಕ್ಕೆ ಆಕ್ಟಿಂಗ್ ಮಾಡ್ತಿದ್ಯಾ? ಅದು ನಾನಲ್ಲ, ನೀನು. ಅದಕ್ಕೆ ಬೆಳಗ್ಗೆನೆ ಎಲ್ರಿಗಿಂತ ಮುಂಚೆ ಮನೆಗೆ ಓಡ್ ಬಂದು ಆರತಿ ಮಾಡ್ದ್ಯಲ್ಲ. ಕೆಲ್ಸಕ್ಕೆ ಬರ್ದಿರೋ ಮಾತು ನಿಲ್ಸಿ ಜಾಗ ಬಿಡೆ, ನಾನು ಹೋಗ್ಬೇಕು. ನೀನಲ್ಲ, ನಾನ್ ತಗೊಂಡು ಹೋಗ್ತೀನಿ. ಕಷ್ಟ ಪಡದೆ ಹೆಸರು ಸಂಪಾದಿಸೋದು ನಿನ್ಗೆ ಚೆನ್ನಾಗಿ ಅಭ್ಯಾಸ ಆಗೋಗಿದೆ. ನಾನು ಹೋಗದೆ ಇದ್ರೂ ಪರವಾಗಿಲ್ಲ, ನೀನ್ ಹೋಗಕ್ಕಂತೂ ಖಂಡಿತ ಬಿಡಲ್ಲ. ನನ್ನ ತಡೆಯೋದಕ್ಕೆ ನೀನ್ ಯಾರು? ಈ ಮನೆ ಸೊಸೆಯಾಗಿ ಇದೇ ಪ್ರಶ್ನೆ ನಾನ್ ಕೇಳಿದ್ರೆ ಏನ್ ಉತ್ತರ ಕೊಡ್ತೀಯಾ? ನಿನಗೆ ಈ ಮನೇಲಿ ನನ್ನ ಕ್ವೆಶ್ಚನ್ ಮಾಡೋ ರೈಟ್ಸೇ ಇಲ್ಲ. ನಿನ್ನ ಮಾತ್ರ ಇಲ್ಲಿಂದ ಹೋಗಕ್ ಬಿಡಲ್ಲ. ನಿನ್ ಕೈಯಿಂದ ಊಟ ಕೊಡಕ್ಕೂ ಬಿಡಲ್ಲ. ಸರಿ, ನಾನು ಕೊಡಲ್ಲ. ನೋಡ್ತಾ ಇರು, ನಮ್ಮ ಮಾವನ ಕೈಯಲ್ಲೇ ಕೊಡಿಸ್ತೀನಿ. ಏನು, ಅಂಕಲ್ ಹತ್ರನಾ? ವೆರಿ ಫನಿ. ನನ್ ಮುಂದೆ ಗೆಲ್ಲೋಕ್ ಹೋಗಿ ಸಾಧ್ಯ ಆಗದೆ ಇರೋದನ್ನ ಚಾಲೆಂಜ್ ಮಾಡ್ಬೇಡ. ಈ ಸರ್ಸು ಮನಸ್ಸು ಮಾಡಿದ್ರೆ ಅಸಾಧ್ಯ ಅನ್ನೋದೇ ಇಲ್ಲ. ನೋಡ್ತಾ ಇರು, ಮಾವನ ಹತ್ರನೇ ನನ್ನ ಅತ್ತೆಗೆ ಊಟ ಮಾಡಿಸ್ತೀನಿ. ಒಂದು ವೇಳೆ ನಿನ್ ಕೈಲಾಗಿಲ್ಲ ಅಂದ್ರೆ ನೀನ್ ಏನೇ ಹೇಳಿದ್ರು ಮಾಡ್ತೀನಿ. ಸಿದ್ಧವಾಗಿರು. ಗೆಲ್ಲೋದಕ್ಕೆ ಅಷ್ಟು ಕಾನ್ಫಿಡೆಂಟ್ ಆಗಿ ಚಾಲೆಂಜ್ ಮಾಡಿದೆಯಲ್ಲ ನೀನು. ಡ್ಯಾಡ್ ಒಪ್ಕೋತಾರೆ ಅನ್ಕೊಂಡಿದ್ದೆ ಸರ್ಸು. ಒಪ್ಪಿಸ್ಬೇಕು ತೇಜಣ್ಣ, ಇಲ್ದಿದ್ರೆ ಅವಳಿಗೆ ಕೊಂಬರುತ್ತೆ. ಅಣ್ಣ, ಸರಸು ಏನ್ ಅನ್ಕೊಂಡ್ರು ಅದನ್ನ ಸಾಧಿಸ್ತಾಳೆ.
ನನಗಂತೂ ಅವಳ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಇದೆ. ನಿನಗೆ ಮಾತ್ರ ಅಲ್ಲ ರಾಹುಲ್, ಸರ್ಸು ಟ್ರ್ಯಾಕ್ ರೆಕಾರ್ಡ್ ನೋಡಿರೋ ಯಾರಿಗಾದ್ರೂ ನಂಬಿಕೆ ಬಂದೇ ಬರುತ್ತೆ. ಈ ಪ್ರೀತಿನೊಬ್ಳು ಬಿಟ್ಟು. ನೀವ್ ಹೀಗೆ ಮಾತಾಡ್ತಾ ನಿಂತಿದ್ರೆ ಒಳ್ಳೆ ಸಮಯ ನಮ್ ಕೈ ತಪ್ಪು ಹೋಗ್ಬಿಡತ್ತೆ. ಬೇಗ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ. ಹಾ, ಒಂದ್ ಕೆಲ್ಸ ಮಾಡೋಣ. ಹೀಗ್ ಮಾಡೋಣ. ಸರ್ಸು ಸೂಪರ್. ಸೂಪರು ಪೇಪರು ಏನಿಲ್ಲ, ನೀವ್ ಇಲ್ಲಿಂದ ಹೋಗಿ. ಮಾವ ಬಂದ್ಬಿಡ್ತಾರೆ. ಹೋಗಿ. ಬನ್ನಿ ಹೋಗೋಣ. ಸರಿ. ಏನಮ್ಮ? ಏನಿಲ್ಲ ಮಾವ, ಯಾರೂ ಕಾಣಿಸ್ತಾನೆ ಇಲ್ಲ. ಅಮ್ಮೋರ್ಗೀಗ ಊಟ ಕೊಡ್ಬೇಕು. ನೀವ್ ಸ್ವಲ್ಪ ಈ ಊಟನ ಅಮ್ಮೋರ್ ಕೋಣೆಗ್ ತಗೊಂಡ್ ಹೋಗ್ತೀರಾ? ನನ್ನ ರುಕ್ಮಿಣಿ ಅಮ್ಮ ಕರೀತಿದಾರಂತೆ, ಬೇಗ ಹೋಗಿ ಬಂದ್ಬಿಡ್ತೀನಿ. ಸರಿನಮ್ಮ. ನಾನ್ ಬೇಗ ಬರ್ತೀನಿ ಮಾವ, ಯಾಕಂದ್ರೆ ಬೇಗ ಊಟ ಮಾಡಿಸಿ ಅಮ್ಮವ್ರಿಗೆ ಔಷಧಿನೂ ಕೊಡ್ಬೇಕು. ಸರಿ, ನೀನ್ ಹೋಗಿ ನಿನ್ ಕೆಲಸ ನೋಡ್ಕೋ, ನಾನ್ ತಗೊಂಡೋಗ್ತೀನಿ. ಹಾ. ಮಾವ, ಏನ್ ಮಾವ ಇದು? ಅರೆ, ಇವಳಾಗ್ ಬಂದ್ಲೀಗ? ಅದನ್ನ ಎಲ್ ಕೊಡಿ, ನಾನ್ ತಗೊಂಡ್ ಹೋಗ್ತೀನಿ. ಈ ಕೆಲ್ಸಗಳೆಲ್ಲ ನೀವ್ ಮಾಡಿದ್ರೆ ಹೇಗೆ? ನಾನ್ ಇದೀನಲ್ಲ. ಪರವಾಗಿಲ್ಲ ಅಮ್ಮ, ಇದ್ರಲ್ಲೇನಿದೆ, ನಾನ್ ತಗೊಂಡೋಗ್ತೀನಿ, ನೀನ್ ಹೋಗು. ನನ್ನ ಹೆಂಡತಿಗೇನು ಸಡನ್ ಆಗಿ ಇಷ್ಟೊಂದು ಪ್ರೀತಿ ಕರಿತಾ ಇದೆ? ಅದು ಅದ್ಕೆಗೆ ಉಕ್ಕಿರೋ ಅಂತ ಪ್ರೀತಿ ಅಲ್ಲಣ್ಣ. ಈ ಪ್ರೀತಿ ಮಾಡಿರೋ ಇನ್ಫ್ಲೂಯೆನ್ಸ್. ಅಂಕಲ್, ಏನ್ ಅಂಕಲ್, ನಿಮ್ಗ್ಯಾಕೆ ಇಷ್ಟೊಂದು ಶ್ರಮ? ಮನೇಲಿ ಇಷ್ಟೊಂದು ಜನ ಇರ್ಬೇಕಾದ್ರೆ? ನನ್ನ ಹೆಂಡತಿಗೋಸ್ಕರ ಈ ರೀತಿ ಚಿಕ್ಕ ಪುಟ್ಟ ಕೆಲಸ ಮಾಡೋದು ಶ್ರಮ ಅಲ್ಲಮ್ಮ, ನನ್ನ ಕರ್ತವ್ಯ. ನೀವು ಹೊರಡಿ, ನಿಮ್ ಕೆಲಸ ನೋಡ್ಕೊಳ್ಳಿ. ಇನ್ಯಾಕಿಲ್ಲಿ? ಬನ್ನಿ. ಬನ್ನಿ ಬನ್ನಿ, ಈಗ ಮಾವ ಅಮ್ಮವ್ರ ಪ್ರೇಮ ಕತೆ ನೋಡೋಣ.
ಊಟ ತಗೊಂಡೋಗಕ್ಕೆ ಹೇಳಿ ಇವಳಿಲ್ಲಿಗೆ ಹೋದ್ಲು. ಅಮ್ಮ ವಾಣಿ, ರಾಹುಲ್, ತೇಜ, ಇದೇನಿದು? ಎಲ್ರು ಎಲ್ಲಿ ಹೋಗ್ಬಿಟ್ರು? ಔಷಧಿ ಬೇರೆ ಕೊಡಬೇಕು ಅಂತ ಹೇಳ್ತಿದ್ಲು, ಅವಳಿನ್ನೂ ಬರಲೇ ಇಲ್ವಲ್ಲ. ಯಾರಾದ್ರೂ ಇದ್ದೀರಾ? ನಿಲ್ಲು, ಹೋಗು, ಗೋ ಬ್ಯಾಕ್. ನಾನು ಕೊಡ್ತೀನಿ. ನಾನು ತಗೋ ನೀರು ಕುಡಿ, ನೀರು ಕುಡಿ. ಸಾಕಾ? ಸಾಕು.
ಸಾಕಾ ಇನ್ನೇನಾದ್ರೂ ಬೇಕಾ? ಸಾಕು. ತಗೊಂಡು ಹೋಗು. ಮಾವ, ಮಾವ, ರುಕ್ಮಿಣಿ ಅಮ್ಮವ್ರ ಹತ್ರ ತಡ ಆಗೋಯ್ತು. ನೀನೇನ್ ತಪ್ಪು ಮಾಡಿದ್ಯಮ್ಮ ಕ್ಷಮೆ ಕೇಳೋದಕ್ಕೆ? ಒಂದು ಅಸಾಧ್ಯನ ಸಾಧ್ಯ ಮಾಡಿದ್ಯಾ. ಅಮ್ಮವ್ರ ಬಗ್ಗೆ ನೀವು ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ, ಮತ್ತೆ ನಿಮ್ ಬಗ್ಗೆ ನೀವು ಯೋಚನೆ ಮಾಡಲ್ವಾ? ಈಗೇನಾಯ್ತಮ್ಮ? ವಾಗ್ದೇವ್ ಅಮ್ಮವ್ರ ಆಸ್ಪತ್ರೆಗೆ ಹೋದಾಗಿಂದನೂ ನೀವು ಒಂದಿನಾದ್ರೂ ಕಣ್ ತುಂಬಾ ನಿದ್ರೆ ಮಾಡಿದ್ದೀರಾ? ಕನಿಷ್ಠ ಒಂದ್ ಹೊತ್ತಾದ್ರೂ ಹೊಟ್ಟೆ ತುಂಬಾ ತಿಂದಿದ್ದೀರಾ? ವಾಣಿ, ನನಗೆ ಊಟ ಮಾಡಿಸ್ಬಿಟ್ರೆ ಅವ್ರ ಹೊಟ್ಟೆ ಹೇಗಮ್ಮ ತುಂಬುತ್ತೆ? ಅವ್ರನ್ನ ಕರ್ಕೊಂಡು ಹೋಗಿ ಊಟಕ್ಕೆ ಬಡಿಸು. ಸರಿನಮ್ಮ. ಮಾವ, ನೀವಿಲ್ಲೇ ಕೂತ್ಕೊಳ್ಳಿ. ಕೂತ್ಕೊಳ್ಳಿ, ಅಲ್ಲ ಮಧು, ನಿಮ್ಗಿಲ್ಲೇ ಊಟ ಬಡಿಸ್ತೀನಿ. ತಗೊಳ್ಳಿ, ಊಟ ಮಾಡಿ. ಊಟ ಮಾಡಿ ಮಾವ. ಊಟ ಮಾಡಿ. ಊಟ ಮಾಡಿ. ಇನ್ನೊಂದ್ ಸ್ವಲ್ಪ ಬಡಿಸ್ಲಾ ಮಾವ? ಸಾಕಮ್ಮ, ಇಷ್ಟೇ ಸಾಕು. ಸ್ವಲ್ಪ ಚಟ್ನಿ ಹಾಕ್ಲಾ? ಸಾಕಮ್ಮ. ವಾಣಿ, ಅಲ್ಲಿ ಕೀಗಳನ್ನಿಟ್ಟಿದ್ದೀನಲ್ಲ, ಅದನ್ನ ತಗೊಂಡ್ ಬಾ. ಹಾ.
ಇವತ್ತಿನಿಂದ ಈ ಕೀಗಳು ನನ್ನ ಹತ್ರ ಅಲ್ಲ, ನಿನ್ನ ಹತ್ರ ಇರಬೇಕು. ನಾನು ಕೇಳೋವರೆಗೂ ಈ ಕೀಗಳು ನಿನ್ನ ಹತ್ರನೇ ಇರಬೇಕು. ಈ ಮನೆ ವ್ಯವಹಾರದ ಜೊತೆಗೆ ಜವಾಬ್ದಾರಿ ಕೂಡ ನೀನೇ ತಗೋಬೇಕು. ಅಮ್ಮರೇ, ಅದು ನಾನು ನಿನಗೆ ಅರ್ಹತೆ ಇರೋದಕ್ಕೆ ಇದನ್ನ ನಾನು ಕೊಡಬೇಕು ಅಂತ ಅನ್ಕೊಂಡಿರೋದು. ಹೆಚ್ಚಿಗೆ ಏನು ಯೋಚನೆ ಮಾಡಿದೆ, ತಗೋಯ್ತೇನಾ? ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ನಿನ್ನ ಅಮ್ಮವರೇ ಹೇಳಿದ್ರೆ ನೀ ಏನಾದ್ರೂ ಕೇಳ್ತೀಯಲ್ಲ, ಇದನ್ ಕೂಡ ಕೇಳು. ಅವಳು ಏನ್ ಹೇಳಿದ್ರು ಏನ್ ಮಾಡಿದ್ರು ಎಲ್ರೂ ಸಂತೋಷವಾಗಿರ್ಲಿ ಅಂತಾನೆ ಮಾಡ್ತಾಳೆ. ತಗೊಳಮ್ಮ. ನನ್ ಲೈಫಲ್ಲಿ ಇದಕ್ಕಿಂತ ದೊಡ್ಡ ಇನ್ಸಲ್ಟ್ ಬೇರೆ ಇರಲ್ಲ. ಅತ್ತೆ ಆದ್ಮೇಲೆ ಅವ್ರ ಸ್ಥಾನ ಲೀಗಲ್ ಆಗಿ ರಾಯಲ್ ಆಗಿ ದೊಡ್ಡ ಸೊಸೆ ಆಗಿ ನಂದು. ಅಂಥದ್ರಲ್ಲಿ ಅವಳಿಗೆ ಕೀಸು ರೆಸ್ಪಾನ್ಸಿಬಿಲಿಟೀಸು ಹೇಗ್ ಕೊಡ್ತಾರೆ? ನನಗ್ ತುಂಬಾ ಇರಿಟೇಟ್ ಆಗ್ತಿದೆ. ಆ ಸರ್ಸು ಕತ್ತನ್ನ ಹೀಗೆ ಇಟ್ಕೊಂಡು ಹೀಗೆ ಗಟ್ಟಿಯಾಗಿ ಅಬ್ಬಾ ಪ್ರೀತಿ, ಅಯ್ಯೋ ಓಕೆ, ಏನೋ ಎಮೋಷನಲ್ಲಿ. ಈ ನಡುವೆ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗಿ ಬಲ್ಬ್ ಗ್ಲೋ ಆಗ್ತಿದೆ. ಆದ್ರೆ ಸ್ಟಾರ್ಟಿಂಗ್ ಇಂದ ಆ ಸರ್ಸು ಪ್ಲಾನ್ ಅದೇ ಅಕ್ಕ. ಎವ್ರಿ ಡಾಗ್ ಹ್ಯಾಸ್ ಇಟ್ಸ್ ಓನ್ ಡೇ. ನಿಮ್ಗೂ ಕೂಡ ಒಂದಿನ ಬರುತ್ತೆ. ವೇಟ್ ಮಾಡೋದ್ ಬಿಟ್ರೆ ಬೇರೆ ಇನ್ಯಾವ ದಾರಿನೂ ಇಲ್ಲ. ಅಲ್ಲಿವರೆಗೂ ಈ ತರ ಕುತ್ತಿಗೆ ಹಿಡಿಯೋದು, ಮನುಷ್ಯರನ್ನ ಕೊಲ್ಲೋದು ನಿಲ್ಸಕ್ಕ. ಇದೇನು ಇವಳು ನನಗ್ ಬೈದ್ಲಾ ಹೋಗ್ಲದ್ಲಾ? ಏನು ಅರ್ಥ ಆಗ್ತಿಲ್ವಲ್ಲ. ಏನಾದ್ರೆ ಏನು, ಮೇಡಮ್ ಮಾತ್ರ ಆ ಸರ್ಸು ಕೈಗೆ ಕೀ ಕೊಟ್ಟು ನನಗ್ ಸ್ಯಾನಿ ಕೋಪ ಬರ್ಸವ್ರೆ. ಏನೋ
ನಾನು ಕೇಳೋವರೆಗೂ ಈ ಕೀಗಳು ನಿನ್ನ ಹತ್ರನೇ ಇರಬೇಕು. ಈ ಮನೆ ವ್ಯವಹಾರದ ಜೊತೆಗೆ ಜವಾಬ್ದಾರಿ ಕೂಡ ನೀನೇ ತಗೋಬೇಕು. ನಾನು ಕೇಳ್ದೇ ಇದ್ರು ಅಮ್ಮೋರು ಇಷ್ಟು ದೊಡ್ಡ ಜವಾಬ್ದಾರಿ ನನ್ನ ಕೈಗಿಟ್ಟಿದ್ದಾರೆ. ಎಲ್ಲೂ ಏನೂ ತಪ್ಪಾಗ್ದಿರೋ ಹಾಗೆ ಅಮ್ಮೋರ್ ನಂಬಿಕೆನ ಉಳಿಸ್ಕೋಬೇಕು. ಹಾ, ಏನ್ ಚಿಕ್ಕ ಮೇಡಮ್ ಅವರು ದೊಡ್ಡ ಮೇಡಮ್ ಕೊಟ್ಟಿರೋ ಈ ಬಹುಮಾನ ನೋಡಿ ತುಂಬಾ ಖುಷಿಯಾಗಿದ್ದಾರೆ ಅನ್ಸುತ್ತೆ. ಇಲ್ಲ ರಾಹುಲ್ ಅವರೇ, ನಂಬಿಕೆಯಿಂದ ಕೊಟ್ಟಿರೋ ಜವಾಬ್ದಾರಿನ ಹೇಗೆ ಉಳಿಸ್ಕೊಳ್ಳಿ ಅಂತ ಯೋಚನೆ ಮಾಡ್ತಿದ್ದೆ. ಏನು ಯೋಚನೆ ಮಾಡಬಾರ್ದು ಅಂತ ಮೇಡಮ್ ಹೇಳಿದಾರಲ್ಲ, ಮತ್ತಿನ್ನೇನ್ ಸರ್ಸು? ನೀವೇನು ಊಟ ನಿಲ್ಲಿಗೆ ತಂದಿದ್ದೀರಾ? ಅಂದ್ರೆ ಮನೇಲಿ ನಿನ್ನನ್ ಬಿಟ್ಟು ಎಲ್ರದು ಊಟ ಆಯ್ತು. ಮೇಡಮ್ ನಿನ್ನ ಕರೆದಾಗ ಬೇಡ ಅಂತ ಹೇಳಿ ನನ್ನ ಹೆಂಡತಿಗೆ ನಾನೇ ತಿನ್ನಿಸ್ತೀನಿ ಅಂತ ಇಲ್ಲಿಗೆ ತಗೊಂಡ್ ಬಂದಿದ್ದೀನಿ. ತಿನ್ನು ಸರ್ಸು. ಬೇಡ ರಾಹುಲ್ ಅವರೇ, ನಾನೇ ತಿಂತೀನಿ. ಆ ತಟ್ಟೆ ಇಲ್ಲಿ ಕೊಡಿ. ನನಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ ಇಷ್ಟು ಕಷ್ಟಪಡ್ತಿರೋ ನನ್ನ ಹೆಂಡತಿಗೆ ಅಲ್ಲ, ಇಷ್ಟು ಚಿಕ್ಕ ಸೇವೆನಾದ್ರೂ ಮಾಡಬಾರ್ದಾ? ಸರಸು, ತಿನ್ನು. ಚೆನ್ನಾಗಿದೆಯಾ? ನಾನೇನು ಕಷ್ಟಪಟ್ಟಿಲ್ಲ. ಪೊಲೀಸ್ ಸ್ಟೇಷನ್ನಿಂದ ನನ್ನ ಕಾಪಾಡಿ ಕರ್ಕೊಂಡು ಬಂದವರು ನೀವು. ಇಲ್ಲ ಸರ್ಸು, ಹಾಸ್ಪಿಟ್ಲಲ್ಲಿ ಎಲ್ಲ ನಮ್ಮ ಕಣ್ಮುಂದೆನೆ ನಡೀತು. ಒಂದ್ಸಲ ಅಲ್ಲ, 2 ಸಲ ಮೇಡಮ್ ಪ್ರಾಣನ ನೀನ್ ಸೇವ್ ಮಾಡಿದ್ಯಾ. ಮೇಡಮ್ಗೆ ಈ ವಿಷಯನ ಹೇಳಬೇಕು ಅನ್ಕೊಂಡಿದ್ದೆ, ಆದ್ರೆ ಟೆನ್ಷನ್ ಮಾಡ್ಕೋತಾರೆ ಅಂತ ಡ್ಯಾಡ್ ಮತ್ತೆ ಅಣ್ಣ ಬೇಡ ಅಂತ ಹೇಳಿದ್ರು. ಈಗ ಅದನ್ನೆಲ್ಲ ಯಾಕೆ ಹೇಳಬೇಕು ಹೇಳಿ? ಅಗತ್ಯ ಇಲ್ಲ ಅಲ್ವಾ? ಆದ್ರೆ ಸರ್ಸು, ಇವತ್ತು ಡ್ಯಾಡ್ ಮೇಡಮ್ಗೆ ಊಟ ಮಾಡಿಸ್ತಿರ್ಬೇಕಾದ್ರೆ ನನಗೆಷ್ಟು ಖುಷಿ ಆಯ್ತು ಗೊತ್ತಾ? ಇಬ್ಬರ ಮಧ್ಯೆ ಆರ್ಗ್ಯುಮೆಂಟ್ಸ್ ನಡೆಯೋ ಪ್ರತಿ ಸಲನೂ ಅಲ್ಲ, ಯಾಕೆ ಹೀಗಾಗ್ತಾ ಇದೆ, ಇವರಿಬ್ರು ಮತ್ತೆ ಯಾವತ್ತೂ ಒಂದಾಗಲ್ವಾ, ಒಂದಾಗಿ ಮಾತಾಡಲ್ವಾ ಅಂತ ನಮ್ಮ ಮೈಂಡಲ್ಲಿ ಇದ್ದ ಡೌಟ್ಸ್ ಎಲ್ಲ ನಿಜ ಆಗತ್ತೆ ಅಂತ ನಿರೂಪಿಸ್ಬಿಟ್ಟೆ. ಅಯ್ಯೋ, ಏನ್ ರಾಹುಲ್ ಅವರೇ ಇದು? ನಮ್ಮ ಮೇಡಮ್ ಡ್ಯಾಡ್ ವಿಷಯದಲ್ಲಿ ನೀನ್ ಮಾಡಿರೋ ಹೆಲ್ಪ್ಗೆ ಇದಕ್ಕಿಂತ ದೊಡ್ಡ ಗಿಫ್ಟ್ ಕೊಡಕ್ಕಾಗೋದಿಲ್ಲ ಸರ್ಸು. ಆದ್ರೆ ಅಮ್ಮವ್ರಿಗೆ ಮಾವಂಗೆ ಒಬ್ರಿಗಿಂತ ಒಬ್ರಿಗೆ ಹೇಳ್ಕೊಳಕ್ಕಾಗ್ದಿರೋಷ್ಟು ಪ್ರೀತಿ ಇದೆ. ಆ ಪ್ರೀತಿ ಹೊರಗಡೆ ಬರೋದಕ್ಕೆ ನಾನು ಕಾರಣ ಅದೇ ಅಷ್ಟೇ, ಹೊಸದಾಗಿ ಮಾಡಿದ್ದೇನೂ ಅಲ್ಲ. ಹಾಗಾದ್ರೆ ದೊಡ್ಡತನ ಒಪ್ಕೊಳ್ಳೋದು ನಿನ್ ದೃಷ್ಟಿಲಿ ಯಾವತ್ತಿದ್ರೂ ತಪ್ಪೇನಾ? ನಾನೇನ್ ಮಾಡಿದ್ರು ದೊಡ್ಡತನ ಅನ್ಕೊಳ್ಳೋದು ನಿಮ್ ತಪ್ಪು. ಬೀಗದ ಕೈಗೆ ಬಂದ್ಮೇಲೆ ಮೇಡಮ್ ಅವ್ರಿಗೆ ರೆಕ್ಕೆ ಬಂದಿರೋ ಹಾಗಿದೆ. ವಾಗ್ದೇವಿ ಅವ್ರ ಸೊಸೆ ಅಂದ್ರೆ ಸುಮ್ನೆ ಅನ್ಕೊಂಡಿದ್ದೀರಾ? ಹೌದಾ? ಸರಿ, ಹಾಗಾದ್ರೆ ಕೂತ್ಕೊಳ್ಳಿ ಮೇಡಮ್, ತಿನ್ನಿಸ್ತೀನಿ.
ಸರಸು, ನಾನು ನಿನಗೆ ಕೈ ತುತ್ತು ಕೊಡ್ತಿದ್ದೀನಲ್ವಾ, ಅದಕ್ಕೆ ಬದಲಾಗಿ ನನಗೊಂದು ಮುತ್ತು ಕೊಡ್ತೀಯಾ? ಸರಸು, ಪ್ಲೀಸ್ ಒಂದೇ ಒಂದು ಮುತ್ತು ಸರಸು. ಈಗಷ್ಟೇ ಅನ್ಕೋತಿದ್ದೆ, ಏನಪ್ಪ ಯಜಮಾನ್ರು ಮನ್ಸು ಇನ್ನೂ ಆ ಕಡೆ ಹೋಗಿಲ್ವೇ ಅಂತ. ಆಗ್ಲೇ ಕೇಳ್ಬಿಟ್ರಲ್ಲ. ಮತ್ತಿನ್ನೇನಕ್ಕೆ ನಾಚಿಕೆ? ರಾಹುಲ್ ಅವರೇ ಯಾರಾದ್ರೂ ನೋಡ್ತಾರೆ. ಯಾರು ನೋಡೋದಿಲ್ಲ ಸರಸು. ಸುಮ್ಮನೆ ನೀವು, ಈ ಟೈಮಲ್ಲಿ ಯಾರು ಬರೋದೂ ಇಲ್ಲ. ಮೊದಲು ಊಟ ಮಾಡಿಸಿ. ಅಂದ್ರೆ ಊಟ ಮಾಡಿಸಿದ್ಮೇಲೆ ನಿನಗೆ ಓಕೆನಾ? ಹೌದಾ? ಹಾಗಾದ್ರೆ ಬೇಗ ತಿನ್ನು ಸರ್ಸು. ಸಿಕ್ಬಿಟ್ರೆ ಸಾಕು, ಯಾವಾಗಿಂದನೂ ಪ್ರೀತಿ ಮಾಡೋರ್ ತರ ಎಂಜಾಯ್ ಮಾಡ್ತಾರೆ. ನನ್ ಗಂಡನು ಅವನೇ, ಸಿಡ್ಕೋದ್ ಬಿಟ್ಟು ಇನ್ನೇನು ಗೊತ್ತಿಲ್ಲ ಅವನ್ಗೆ. ಕೋಪ ಮಾಡ್ಕೊಳ್ಳೋದ್ ಬಿಟ್ರೆ ಸ್ವಲ್ಪ ಕೂಡ ಪ್ರೀತಿನೇ ಇಲ್ಲ ಅವನ್ಗೆ. ನನ್ ಬದುಕಿಗಿಷ್ಟು. ಏನ್ರಿ ನೀವ್ ಮಾಡ್ತಿರೋದ್ ಸರಿ ಇಲ್ಲ. ಹೌದು, ಸ್ವಲ್ಪ ಉಪ್ಪು ಕಡಿಮೆ ಇದೆ. ನಾನ್ ಮಾತಾಡ್ತಿರೋದು ಸಾರಿನ ಬಗ್ಗೆ ಅಲ್ಲ, ನಮ್ ಸಂಸಾರದ ಬಗ್ಗೆ. ಅದ್ರಲ್ಲೇನು ಕಡಿಮೆ ಆಯ್ತು? ಖಾರ, ಸ್ಪೈಸಿನೆಸ್. ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು. ಗಂಡ ಹೆಂಡತಿ ಅನ್ನೋ ಹೆಸರಿಗೆ ಒಬ್ಬ ಮಗ ಹುಟ್ಟಿದಾನೆ ಬಿಟ್ರೆ ನಾವ್ ಯಾವತ್ತಾದ್ರೂ ಗಂಡ ಹೆಂಡತಿ ತರ ಇದೀವಾ? ಒಂದ್ ಮುತ್ತಿಲ್ಲ, ಪ್ರೀತಿ ಇಲ್ಲ, ಸರ್ಸನೂ ಇಲ್ಲ, ಸಲ್ಲಾಪನೂ ಇಲ್ಲ. ಏನಾಯ್ತು ಇವತ್ತು ನಿನಗೆ? ಯಾಕೆ ಸೈಕೋ ಥರ ಬಿಹೇವ್ ಮಾಡ್ತಾ ಇದೀಯಾ? ಮ್ಯಾರಿಡ್ ಲೈಫಲ್ಲಿ ಸ್ಪೈಸ್ ಇಲ್ಲದೆ ಇದ್ರೆ ನಾನೇ ಅಲ್ಲ, ಯಾರಾದ್ರೂ ಸೈಕೋ ತರನೇ ಬಿಹೇವ್ ಮಾಡ್ತಾರೆ. ಸರಿ, ಈಗೇನ್ ಬೇಕು ನಿನ್ಗೆ? ಮುತ್ತು. ವಾಟ್? ಛೇ, ಅಲ್ಲ ಅಲ್ಲ, ಛೇ, ಮುದ್ದೆ ಮುದ್ದೆ, ರಾಗಿ ಮುದ್ದೆ. ನನ್ಗೆ ಊಟ ಮಾಡಿಸ್ತೀರಾ? ಪ್ಲೇಟಲ್ಲಿ ಹಾಕೊಂಡು ತಿನ್ನು. ಇಲ್ಲ, ನೀವೇ ತಿನ್ನಿಸ್ಬೇಕು. ಅದೆಲ್ಲ ನನ್ಗಾಗಲ್ಲ. ನೀವ್ ತಿನ್ನಿಸ್ತಾ ಇದ್ರೆ ನಾನೇ ತಿಂತೀನಿ.